ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಎರೆಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿದಿದ್ದಕ್ಕೆ 8 ಎಕರೆ ಜಮೀನಿನ ಬೆಳೆ ನಾಶ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ, ರೈತನಿಗೆ ಆಘಾತ. ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ. ಕೆಜಿ ತಂದು ಎಕರೆಕ್ಕೆ ಇವತ್ತು ಎಷ್ಟು 10,000 15,000 ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ. ಇವಾಗ ಕೇಳೋರು ದಿಕ್ಕಲ್ಲ, ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ, ನೋಡ್ತಾರ, ಹೋಗ್ತಾರ. 1,500 2,000 ಕೇಳ್ತಾರೆ ಎಕರೆಕ್ಕೆ. ಸಲ ಇವತ್ತು ನಮ್ಗೆ ರೇಟ್ ಇತ್ತು. ಈಗ 30,000 40,000 ರೂಪಾಯಿ ಒಂದು ಎಕರೆ ಮಾರ್ತಿತ್ತು, ಲಾಭ ಆಕತ್ತು. ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ. ಈಗ ಅದನ್ನ ಕೇಳೋರು ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಗಲಿ ಹೊಡೆದು ಹಿಂಗಾರಿಗೆ ಏನ್ರ ಬಿತ್ಕೊಳಕ್ಕೆ ಬರ್ತಂತ ಹರಗಕತ್ತೀವಿ ಸರ್. ಈಗ ಸರ್ಕಾರ ಇದಕ್ಕೆ ಹರಗಿವಿ ಹಾಳು ಮಾಡ್ಕೊಂಡ್ವಿ ಸರ್. ಏನ್ರ ಪರಿಹಾರ ಕೊಟ್ರೆ ರೈತರು ಇಲ್ಲಿಕ್ರೆ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ನೋಡ್ರಿ ಸರ್, ಇವತ್ತು 8 ಎಕರೆ ಕೊತ್ತಂಬರಿ ಬಿತ್ತಿದ್ವಿ. 300-400 ರೂಪಾಯಿ ಒಂದು ಕೆಜಿ ಬಿತ್ತಿದ್ರಿ. ಮಳೆ ಆಗಿತ್ತು, ಎಲ್ಲ ಬೇಸಾಗಿತ್ತು ರೀ. ಈಗ ಯಾವುದು ಈಗ ಆತಗಿತ್ತ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ. ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳವಲ್ರು. ಕೇಳಿದ್ರೆ ಅಡ್ಡ ದುಡ್ಡು ಸುಮ್ಮನೆ. ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತು ಮುಂಗಾರಿ 100-110 ರೂಪಾಯಿ ಬೀಜ ರೀ. ಮತ್ತು ಒಂದು ಕೂರಿಗೆ ಒಂದು 3 ಚೀಲ ಗೊಬ್ಬರ ರೀ. ಅದೆಲ್ಲ ಹಾಕಿ ಬಿತ್ತೀವಿ. ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದೆ ಬಿತ್ತಕ್ಕೆ ಬರ್ತಂತಂದು ಈಗ ಹಂಗ ಈಗ ನೇಗಿಲು ಹೊಡೆದು ಮುಚ್ಚಾಕತ್ತೀವಿ ರೀ. ಹೋರಿ ಸರ್ಕಾರ ಏನು ಕೊಡ್ತೀರಿ ಪರಿಹಾರ? ಈಗ ಅದು ದಾರಿ ಇಲ್ಲ ತರ್ಬೋಡ್ರಿ. ಕೇಳಿದ್ರ ಯಾರು ಕೇಳ್ಬೇಕು ನಾವು ರೈತರು? ಹಿಂಗಾರಿ ಉಳ್ಗಟ್ರಿ. ನಮ್ಮ ಹೆಸರು ಯಾಂಕರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ.